ನೋಡೋ, ಕಷ್ಟಕ್ಕಾದವನೇ ನೆಂಟ ಅಂತ ಹಿರಿಯರು ಹೇಳ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊ. ಕಷ್ಟಕ್ಕಾದವನೇ ನೆಂಟ, ಕಷ್ಟಕ್ಕಾಗದಿರೋನು ನೆಂಟ ಅಲ್ಲ. ಸೊ ನೀನು ಯಾವಾಗ ಫ್ರೆಂಡು ಅಂತೇಳಿ ಇದುವರೆಗೂ ಸುಮಾರು ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಸ್ನೇಹಿತರು ಕುಡದೆ ತಿಂದೆ ಮಜಾ ಮಾಡಿದೆ, ಡಾಬಾಗೋದೆ, ಸಿನಿಮಾಗೋದೆ, ಟ್ರಿಪ್ಗೋದೆ, ಎಲ್ಲ ಮಾಡಿ ಖರ್ಚು ಮಾಡಿದೆ, ಏನೂ ಪ್ರಯೋಜನ ಇಲ್ಲ. ಈಗ ನೀನು ಅಷ್ಟೆಲ್ಲ ಅವ್ರಿಗೆ ಖರ್ಚು ಮಾಡಿದೆಯಲ್ಲ ತಿಂಗಳಿಗೆ. ನಿಮ್ಮಪ್ಪ ಶ್ರೀಮಂತ, ದುಡ್ದಿಟ್ಟವನೇ. ನಿನ್ನ ದುಡ್ಡಲ್ಲ ಅದು, ನಿಮ್ಮಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇದೆಯಾ, ಎಲ್ಲರಿಗೂ ತಿನ್ನಿಸಿ ತೇಗಿಸ್ತಾ ಇದೆಯಾ, ಅವ್ರನ್ನ ಮತ್ತಷ್ಟು ಸೋಂಬಾರಿಗಳನ್ನಾಗಿ ಮಾಡ್ತಾ ಇದೆಯಾ, ಪಾಪಕರ್ಮಗಳು ಮಾಡೋದಕ್ಕೆ ನೀನು ಕಾರಣಕರ್ತರಾಗಿದೆಯಾ. ಆದ್ದರಿಂದ ನೀನು ಏನೇನು ಮಾಡ್ತಾ ಇದೆಯಲ್ಲ, ಈಗ ಅವ್ರ ಹತ್ರ ಎಲ್ಲ ಕೇಳೋ ಸಮಯ. ಕೇಳಿ ನೋಡು, ದುಡ್ಡು ಕೊಡು ಅಂತ ಕೇಳಿ ನೋಡು, ಯಾರಾದರೂ ಒಬ್ಬರು ಸಹಾಯಕ್ಕೆ ಬರ್ತಾರ ನೋಡು. ನನಗೆ ಒಂದು ದಿವಸ ಸುಮ್ಮನೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಲಿಫ್ಟ್ ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಒಬ್ಬನಿಗೆ ಫೋನ್ ಮಾಡಿದೆ. ನೋಡಪ್ಪ, ಹಿಂಗೆ ಲಿಫ್ಟ್ ಅಂತ ನಾನು ಬಂದ್ಬಿಡ್ತೀನಿ, ಏನು ಕಿರ್ಚ್ಕೊಂಡಿದ್ದೇನು ಬಡ್ಕೊಂಡಿದ್ದೇನು, ಹಿಂಗಾಗ್ಬಿಡುತ್ತೆ ಸಾರ್, ನೀವೇನು ಭಯ ಬೀಳ್ಬೇಡಿ, ನಾನಿದ್ದೀನಿ. ಆಗೀಗ ಏನು ಡೈಲಾಗ್ಗಳ ಮೇಲೆ ಡೈಲಾಗ್. ಸಿನಿಮಾದಲ್ಲೂ ಅಂತ ಪಂಚ್ ಡೈಲಾಗ್ಗಳಿಲ್ಲ, ಆ ರೀತಿ ಡೈಲಾಗ್ಗಳು ಹೊಡಿತಾವನು. ಅವನಿರೋದು ಎಲ್ಲೋ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ. ಅವನು ನನ್ನನ್ನು ಬಂದು ಲಿಫ್ಟ್ ರೆಡಿ ಮಾಡಿ ನಾನು ಈಚೆ ಬರೋವರೆಗೂ ನಾನು ಅಲ್ಲಿ ಕಾಯ್ಕೊಂಡು ನಿದ್ದೆ ಮಾಡಲ್ಲ, ಸಂಸಾರ ಮಾಡಲ್ಲ ಅಲ್ಲಿ ಲಿಫ್ಟ್ ಒಳಗಡೆ. ಅರ್ಥ ಮಾಡ್ಕೊಳ್ಬೇಕು. ನಾನು ನಿನ್ನ ಹತ್ರ ಟೈಮ್ ಪಾಸ್ ಮಾಡೋಕ್ಕಡಲೇ ಮಾತಾಡಿದ್ದು, ನಿನ್ನ ಹತ್ರ ಸಹಾಯ ಕೇಳೋಕ್ಕಲ್ಲ. ಯಾರಿಗೋ ಒಬ್ರಿಗೆ ಕಾಲ್ ಹೋಗ್ಬೇಕು, ಹೋಗ್ತಾ ಇರಲಿಲ್ಲ, ನಿನಗೆ ಹೋಗಬಹುದೇನೋ ಅಂತ ಕಾಲ್ ಮಾಡಿದೆ ಅಷ್ಟೇ. ಅಷ್ಟೊಂದು ಎಕ್ಸೈಟ್ ಆಗಬೇಡ, ಒಳ್ಳೆಯದಲ್ಲ ಇದು. ಅದನ್ನು ಹಾಗೆ ಇಟ್ಕೋ. ಯಾರು ಕಷ್ಟದಲ್ಲಿರ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ಕೇಳದೇ ಇದ್ರೂ ಸಹಾಯ ಮಾಡಬೇಕು, ಕೇಳಿದ್ರಂತೂ ಖಂಡಿತವಾಗ್ಲೂ ಮಾಡಲೇಬೇಕು. ನಾನು ನಿನಗೆ ಕೇಳೇ ಇಲ್ಲ, ಸಮಸ್ಯೆಗಳನ್ನು ಹೇಳ್ತಾ ಇದ್ದೀನಿ, ಹಂಚ್ಕೊಳ್ತಾ ಇದ್ದೀನಿ. ನನ್ನ ಮಾತನ್ನೇ ಕೇಳೋಕ್ಕೆ ನಿನಗೆ ನಾನು ಹಂಗೆ ದಬಾಕ್ಬಿಡ್ತೀನಿ, ಹಿಂಗೆ ದಬಾಕ್ಬಿಡ್ತೀನಿ, ಇವೆಲ್ಲ ಏನು ಉಪಯೋಗ ಇಲ್ಲಪ್ಪ. ಈ ರೀತಿ ಆಯಿತು. ಅದೇ ವ್ಯಕ್ತಿ ಬಹಳ ಕಷ್ಟದಲ್ಲಿದ್ದೀನಿ, ಪಾಪ ಲಾಸ್ಟ್ ಟೈಮ್ ಹಿಂಗೆ ಮಾಡ್ದ, ಬಾರಯ್ಯ ಅಂತಂದರೆ ಬರಲೇ ಇಲ್ಲ. ಎಲ್ಲೋ ಇದೆಯಾ, ಬರ್ತಾ ಇದ್ದೀನಿ, ನಾನು ಅಲ್ಲಿದ್ದೀನಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತೀನಿ. ಹಾಗೇ ಹೋಯ್ತು. ಆ ಸಮಸ್ಯೆಯಿಂದ ಹೊರಗೆ ಬಂದೇ ಬಿಟ್ಟೆ. ಬೆಳಿಗ್ಗೆ 10 ಗಂಟೆಗೆ ಕರೆದ್ರೆ ಸಂಜೆ 7 ಗಂಟೆಗೆ ಬಂದವನೇ. ಬಂದು, ಏನಾಯ್ತು ಸರ್, ನಾನಿದ್ದಿದ್ರೆ ಹಿಂಗೆಲ್ಲ ನಡೆಯೋಕ್ಕೆ ಬಿಡ್ತಾ ಇರಲಿಲ್ಲ, ನಾನೆಲ್ಲ ಪೂರ್ತಿ ನಿಮ್ಮನ್ನು ಸರಿಪಡಿಸ್ಬಿಡ್ತಾ ಇದ್ದೆ. ಇವೆಲ್ಲ ಬೂಟಾಟಿಕೆ ಮಾತುಗಳು. ಅವನು ಎಲ್ಲ ಮುಗಿದ ನಂತರ, ಸಮಸ್ಯೆ ಬಗೆಹರಿದು ತಣ್ಣಗಾದ ನಂತರ ಬಂದು, ನಾನಿದ್ದಿದ್ರೆ ಈ ರೀತಿ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ, ನೀನು ಇರಬೇಕಾಯ್ತು, ಯಾಕೆ ಬಂದಿಲ್ಲ, ಎಲ್ಲಿದ್ದೆ, ಇಲ್ಲಿಂದ 60 ಕಿಲೋಮೀಟ್ರ್ ದೂರದಲ್ಲಿದೆಯಾ, ಬರೋದಕ್ಕೆ ಎಷ್ಟು ಗಂಟೆ ಆಗುತ್ತೆ, 1 ಗಂಟೆ ಆಗ್ಬೋದು, 1.5 ಗಂಟೆ, 2 ಗಂಟೆ. ಆದರೆ ಸಂಜೆ ಬಂದಿದೆಯಾ, ಬಂದು ಇವಾಗ ಏನೋ ದಬಾಕ್ಬಿಟ್ಟಿದ್ದೀನಿ ಅಂತೀಯ. ಅದೇ ಲಿಫ್ಟಲ್ಲಿದ್ದಾಗ ಏನೇನೆಲ್ಲ ಮಾತಾಡ್ದ, ಸಿನಿಮಾ ಪಂಚ್ ಡೈಲಾಗ್ಗಳನ್ನು ಹೇಳ್ದ, ನಾನು ಬಂದ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ. ಎಲ್ಲೋ ಮೇಲ್ಗಡೆ ಲಿಫ್ಟ್ ರಿಪೇರಿ ಆಗಿರುತ್ತೆ, ಆನ್ ಮಾಡ್ಕೊಂಡು ಮುಗಿದೋಯ್ತು. ಸುಮಾರು ಒಂದು 30 ನಿಮಿಷ 35 ನಿಮಿಷ ಇದ್ದೆ, ಆಮೇಲೆ ಹೊರಗೆ ಬಂದೆ. ಲಿಫ್ಟ್ ರಿಪೇರಿ ಆಯಿತು, ಬಂದೆ. ಆದರೆ ಬೇಕಾಗಿರೋ ಸಮಯದಲ್ಲಿ ಬರಲಿಲ್ಲ, ಬೇಡದೇ ಇರೋ ಸಮಯದಲ್ಲಿ ಬಂದ. ಏನು ಪ್ರಯೋಜನ? ಆದ್ದರಿಂದ ನಿನಗೂ ಹೇಳ್ತಾ ಇದ್ದೀನಿ, ಸಹಾಯ ಯಾರು ಮಾಡ್ತಾರೋ ಕಷ್ಟದಲ್ಲಿದ್ದಾಗ ಇಂಥವ್ರನ್ನ ನಾವು ನೆನೆಸ್ಕೊಳ್ಬೇಕು, ಇಂಥವ್ರನ್ನ ಸ್ನೇಹಿತರು ಅಂತ ಹೇಳಬೇಕು. ಕಷ್ಟಕ್ಕೆ ತಳ್ಳಿದಂಥವ್ರನ್ನಲ್ಲ, ಎಂಜಾಯ್ ಮಾಡೋಕ್ಕೆ ಬರೋವಂಥವ್ರಲ್ಲ ಸ್ನೇಹಿತರು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊ. ಯಾವಾಗ ಇದು ಅರ್ಥ ಆಗುತ್ತೋ, ನಿಮ್ಮಪ್ಪನ ದುಡ್ಡನ್ನು ದುಡಿಯೋದು ಬಿಟ್ಟು ನಿನ್ನ ದುಡ್ಡಲ್ಲಿ, ನೀನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಈ ರೀತಿ ಖರ್ಚು ಮಾಡು. ಅವಾಗ ನಾನು ನಿನ್ನನ್ನು ಮೆಚ್ಕೊಳ್ತೀನಿ.